ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಂದ. ಏನ್ರಿ ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ರಾ? ಇನ್ನೇನ್ ಮಾಡ್ಲಿ, ನೀನಂತೂ ಒಳಗಡೆ ಹೋಗಿ ಡೋರ್ ಹಾಕೊಂಡೆ. ನಿನ್ಗೇನಾಯ್ತು ಅಂತ ರಾತ್ರಿ ಎಲ್ಲ ಬಾಗ್ಲು ತಟ್ಟಿ ತಟ್ಟಿ ಇಲ್ಲೇ ಗೋಡೆ ಕೊರ್ಕೊಂಡು ಮಲ್ಕೊಂಡೆ. ಸಾರಿ ರೀ, ತಲೆ ಎಲ್ಲ ಒಂಥರ ಆಗ್ತಿತ್ತು. ಶವರಲ್ಲಿ ಸ್ನಾನ ಮಾಡ್ತಿದ್ದೆ. ನೈಟ್ ಎಲ್ಲ ಸ್ನಾನ ಮಾಡ್ತಾ ಇದ್ದ? ಯಾಕೆ ಹೀಗೆ ಮಾಡ್ದೆ ನಿತ್ಯ? ನೆಗಡಿ ಆದ್ರೆ? ತಗೋ, ತಲೆ ಒರೆಸ್ಕೊಂಡು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ಚಂದ್ರಿಕಾ, ಚಂದ್ರಿಕಾ, ಅಯ್ಯೋ ಏನ್ರಿ ಅದು? ನಮ್ ಬಾತ್ರೂಮ್ ಅಲ್ಲಿ ನೀರ್ ಬರ್ತಿಲ್ಲ. ಅದಕ್ ನಾನೇನ್ ಮಾಡ್ಬೇಕು? ಹೌದು, ನಿನ್ಗೆ ಬೆಳಿಗ್ಗೆ ಎದ್ದು ಮುಖ ತೊಳೆಯೋ ಅಭ್ಯಾಸ ಇಲ್ವೇ? ಏನ್ರಿ, ಅಜ್ಜಿ ರೂಮಲ್ಲಿ ಕೂಡ ವಾಟರ್ ಬರ್ತಾ ಇಲ್ಲ. ವಾಟರ್ ಯಾಕಪ್ಪ ಬರ್ತಿಲ್ಲ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ನಣಿ. ಫಾರಿನ್ ಡೆಲಿಗೇಟ್ಸ್ ಬಂದ್ರು ಸರ್. ಅವ್ರನ್ನ ಗೆಸ್ಟ್ ಹೌಸ್ ಅಲ್ಲಿ ಬಿಟ್ಟು ಕಾರ್ ಒಂದ್ ಅಲ್ಲೇ ಬಿಟ್ಟು ನಾನು ಇಲ್ಲಿಗೆ ಬಂದೆ ಸರ್. ನೀವು ರೆಡಿ ಆದ್ರೆ ನಾವು ಆಫೀಸ್ಗೆ ಹೋಗ್ಬೋದು. ಓಕೆ, ನಾನು ರೆಡಿಯಾಗಿ ಬರ್ತೀನಿ. ಆಯ್ತು ಸರ್. ಏನ್ ರೆಡಿ ಆಗೋದು? ಬಾತ್ರೂಮ್ ಅಲ್ಲಿ ನೀರೇ ಬರ್ತಿಲ್ಲ. ಅಯ್ಯೋ ದೇವ್ರೆ, ನೈಟ್ ಎಲ್ಲ ನಿತ್ಯ ಮಾಡಿರೋ ಸ್ನಾನಕ್ಕೆ ಟ್ಯಾಂಕ್ ಅಲ್ಲಿ ನೀರೆಲ್ಲ ಖಾಲಿ ಆಗಿರ್ಬೇಕು. ಏನ್ ಸರ್, ಇಲ್ಲಿ ತನಕ ಯಾವತ್ತೂ ಇಲ್ದೇ ಇರೋ ನೀರ್ ಸಮಸ್ಯೆ ಅಲ್ಲ, ಇವತ್ತು ಹೇಗಾಯ್ತು? ಏನಾಯ್ತು? ಮನೇಲಿ ವಾಟರ್ ಬರ್ತಾ ಇಲ್ಲ ಅದ್ಗೆ. ನಮ್ಮನೆಗ್ ಹಾಲು ನೀರು ಸರಿಯಾಗಿ ಬರುತ್ತೋ ಇಲ್ವೋ? ನೀವು ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತೀರಾ. ನಿತ್ಯ ನೋಡಕ್ ಬರ್ಲಿಲ್ಲ ನಾನು. ಇಲ್ಲಿ ಒಂದು ಸಣ್ಣ ಕೆಲಸ ಇದ್ದು ಬಂದಿದ್ದೆ. ಹೇಗೂ ಬಂದಿದ್ನಲ್ಲ ಅಂತ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪರವಾಗಿಲ್ಲಮ್ಮ, ಅವಳು ಏನೇನೋ ಮಾತಾಡ್ತಾಳೆ. ನೀವು ದಿನ ನಮ್ಮ ಮನೆಗೆ ಬಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಅವರು ಬರೋದು ಬಿಡೋದು ಆಮೇಲೆ, ಮೊದ್ಲು ವಾಟರ್ ವಿಷಯ ನೋಡಿ. ನಿನ್ನೆ ರಾತ್ರಿ ಜೈ ಮತ್ತೆ ಇವಳು ಸೇರಿದ್ರ ಇಲ್ವಾ? ನಾನು ಸರ್ ರಾತ್ರಿ ಸೇರದ್ವೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದಾರೆ. ಏನ್ ನಡೀತಾ ಇದೆ ಈ ಮನೇಲಿ? ಮೊನ್ನೆ ಕರೆಂಟ್ ಹೋಯ್ತು, ಇವತ್ತು ವಾಟರ್ ಬರ್ತಿಲ್ಲ. ಏನಾಗ್ತಿದೆ ಇಲ್ಲಿ? ನಾಣಿ ಸರ್, ಟ್ಯಾಂಕಲ್ಲಿ ನೀರು ಖಾಲಿ ಆಗಿರ್ಬೇಕು. ಹೋಗಿ ಮೋಟರ್ ಆನ್ ಮಾಡು. ಸರಿ ಸರ್. ಟ್ಯಾಂಕ್ ಯಾಕೆ ಖಾಲಿ ಆಗುತ್ತೆ ಜೈ? ನೈಟ್ ನಾನು ಸ್ನಾನ ಮಾಡಿದೆ ಡ್ಯಾಡ್. ಏನು, ಒಂದ್ ಟ್ಯಾಂಕ್ ಪೂರ್ತಿ ಸ್ನಾನನಾ? ಅಂದ್ರೆ ಬಾಡಿ ಎಲ್ಲ ಒಂದ್ ಸ್ವಲ್ಪ ಹೀಟ್ ಅನಿಸ್ತಿತ್ತು, ಅದಕ್ಕೆ ನೈಟ್ ಎಲ್ಲ ಶವರ್ ಕೆಳಗೆ ಕೂತಿದ್ದೆ ಮಾವ.
ನೈಟೆಲ್ಲ ಜೈ ಶವರ್ ಕೆಳಗಿದ್ರೆ ಗಂಗಾ ಏನ್ ಮಾಡ್ತಿದ್ಲು? ಆದ್ರೂ ಆ ಟ್ಯಾಬ್ಲೆಟ್ ತಗೊಂಡಿದ್ದು ಗಂಗಾ ಅಲ್ವಾ? ಜೈಗೆ ಯಾಕೆ ಹೀಟ್ ಆಗುತ್ತೆ? ಬೇಕಾದ್ರೆ ಬಾತ್ ಟಬ್ಬಲ್ ಕೂತ್ಕೋಬೇಕಾಗಿತ್ತು, ಶವರ್ ಸ್ನಾನ ಏನೋ. ರಾತ್ರಿ ಎಲ್ಲ ಶವರ್ ಕೆಳಗ್ ಕೂತಿದ್ರೆ ಆರೋಗ್ಯ ಏನಾಗುತ್ತಪ್ಪ? ನೆಗಡಿ ಆಗಲ್ವಾ? ಆಚ್ ಹಚ್. ಬಾಗ್ಲು ದಾಟುವಾಗ ಯಾರೋ ಸೀನಿದ್ರು, ಒಂದ್ ಚೊಂಬು ನೀರಿದ್ರೆ ನನ್ನ ಮುಖಕ್ಕೆ ಹಾಕಿ. ಅದಿದ್ರೆ ಡಿಸ್ಕಷನ್ ಯಾಕಯ್ಯ ನಾಣಿ? ಆಚ್ ಹಚ್. ನೀನ್ ಶವರ್ ಕೆಳಗ್ ಕೂತಿದ್ರೆ ನಿತ್ಯ ಸೀಂತಿದ್ದಾಳಲ್ಲ ಜೈ? ನಾವಿಬ್ರು ಗಂಡ ಹೆಂಡತಿ ಅಲ್ವಾ ಆಂಟಿ? ನನಗ್ ನೆಗಡಿ ಆದ್ರೆ ಅವಳಗ್ ಸೀನ್ ಬರುತ್ತೆ. ಓ, ಮತ್ ನನ್ಗೆ ಯಾವಾಗ ನೆಗಡಿ ಆದ್ರೂ ನನ್ಗೆ ಸೀನ್ ಬರೋದು ಹೊರತು ನೀನ್ ಅತ್ತೆ ಸೀನವಲ್ಲ ಜೈ. ಇವ್ರೊಬ್ರ ಮಧ್ಯದಲ್ಲಿ ಅದ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾವ. ಟ್ಯಾಬ್ಲೆಟ್ ಪವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಖಂಡಿತ ಗಂಗಾನೇ ಸ್ನಾನ ಮಾಡಿದಾಳೆ. ಬೇಕು ಅಂತ ಜೈ ಕವರ್ ಮಾಡ್ತಿದ್ದಾನೆ. ಓಕೆ ಜೈ, ನಾನು ಹೊರಡ್ತೀನಿ. ಓಕೆ. ಬರ್ತೀನಿ ಅಜ್ಜಿ. ಬಾಯ್ ನಿತ್ಯ. ಹಾ, ವಾಟರ್ ಬರ್ತಿರೋ ಹಾಗಿದೆ. ಹೋಗಿ ಎಲ್ಲರೂ ಫ್ರೆಶ್ ಆಗಿ. ಸರ್, ನಾನು ಹೊರಗಡೆ ವೇಟ್ ಮಾಡ್ತೀನಿ, ನೀವು ರೆಡಿಯಾಗಿ ಬನ್ನಿ. ಮೊನ್ನೆ ಹಾಗೆ ಸಾಂಬ್ರಾಣಿ ಹೊಗೆ ಹಾಕೋಮ್ಮ, ನೆಗಡಿ ಕಮ್ಮಿ ಆಗುತ್ತೆ. ಥ್ಯಾಂಕ್ಸ್ ರೀ, ಯಾಕೆ? ಶವರ್ ವಿಷಯದಲ್ಲಿ ನನ್ನ ಕಾಪಾಡಿದ್ದಕ್ಕೆ. ನಾನ್ ನಿನ್ನನ್ನು ಕಾಪಾಡಬೇಕು, ನೀನ್ ಮಾತ್ರ ನನ್ನ ಕೇರೆ ಮಾಡಲ್ಲ, ಅಷ್ಟೇ ಅಲ್ವಾ? ಸಾರಿ ರೀ. ಏನ್ ಸಾರಿ? ನಿನ್ ಪರ್ಮಿಷನ್ ಇಲ್ದೆ ನಿನ್ನ ಮುಟ್ಟಲ್ಲ ಅಂತ ನಾನು ಹೇಳಿದ್ನಲ್ವಾ? ಆದ್ರೂ ಯಾಕೆ ನೆನ್ನೆ ಓವರ್ ಆಕ್ಟ್ ಮಾಡಿದೆ? ನಮ್ಮವ್ರ ಮುಂದೆ ನಟಿಸ್ಬೇಕು, ಓಕೆ. ನಾವು ಮಾತ್ರ ಇರುವಾಗ ನಟಿಸೋ ಅಗತ್ಯ ಏನಿತ್ತು? ಅದು ಅಯ್ಯೋ, ನಾನೇನಾದ್ರೂ ನಿನಗೆ ಫೋರ್ಸ್ ಮಾಡಿದ್ನಾ? ನೀನೇ ಓವರ್ ಬಿಲ್ಡಪ್ ಕೊಟ್ಟು ನೀನೇ ನನ್ನ ಫೋರ್ಸ್ ಮಾಡಿ ಆಮೇಲೆ ನನ್ನಿಂದ ಪ್ರೊಟೆಕ್ಷನ್ ಬೇಕು ಅಂದ್ರೆ ಹೇಗೆ? ಸಾರಿ ರೀ. ಎಷ್ಟು ಸಲ ಸಾರಿ ಕೇಳ್ತೀಯಾ? ನಾನೇನಾದ್ರೂ ರಾಕ್ಷಸನ? ಅವತ್ತಿಂದ ನಿನ್ನ ಬೆಡ್ ಮೇಲೆ ಮಲ್ಗೋಗ್ಬಿಟ್ಟು ನಾನು ನೆಲದ ಮೇಲೆ ಮಲ್ಕೋತಿಲ್ವಾ? ನಿನಗೆ ನನ್ನ ಮೇಲೆ ಅಷ್ಟು ಕರುಣೆ ಇಲ್ಲದೆ ಬಾತ್ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡಲ್ಲ ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ ನಿತ್ಯ? ನೀವ್ ಯಾವ ತಪ್ಪು ಮಾಡಿಲ್ಲ ರೀ, ತಪ್ಪೆಲ್ಲ ನಂದೆ. ಏನಾದ್ರೂ ಅಂದ್ರೆ ಇಲ್ಲಿ ನೋಡು, ಹೀಗೆ ನಿಷ್ಠೂರವಾಗಿ ಮಾತಾಡ್ತೀಯಾ? ನಿಷ್ಠೂರ ಅಲ್ಲ ರೀ, ನಿಜವಾಗ್ಲೂ ನಾನು ತಪ್ಪು ಮಾಡಿದೆ. ನಿನ್ನೆ ಏನಾಯ್ತು? ನಿನ್ನೆ ಆಫೀಸಿಂದ ಬರ್ತಿದ್ದ ಹಾಗೆ ಯಾಕೆ ಹಾಗೆ ಬಿಹೇವ್ ಮಾಡಿದೆ? ನಿನಗೆ ಗೊತ್ತಿಲ್ದೆ ಸಾವಿನ ಮನೆಗೆ ನಿನ್ನ ಕಳ್ಸಿದ್ದೀನಿ. ಸ್ವಲ್ಪ ಹೊತ್ತಾದ್ರೆ ನೀನು ನೀನಾಗಿರಲ್ಲ. ಅಂದ್ರೆ ಇದು ಅಮ್ಮೋರ್ ಕೆಲ್ಸನೇ ಅಂತಾಯ್ತು. ಪಾಯಸಕ್ಕೆ ಏನೋ ಹಾಕೊಟ್ಟಿದ್ದಾರೆ. ನೋಡು ನಿತ್ಯ, ಇದು ನಿಮ್ಮನೇನೆ, ಸೆಂಟ್ರಲ್ ಜೈಲ್ ಅಲ್ಲ. ನಾನ್ ನಿನ್ ಗಂಡ ಕಣೆ, ಬೇರೆಯವನಲ್ಲ. ಇಲ್ಲಿ ನಿನ್ಗೆ ಕಂಫರ್ಟಬಲ್ ಆಗಿರುತ್ತೆ ಬಿಟ್ರೆ ಕಂಪಲ್ಸರಿ ಅಂತ ಏನೂ ಇರಲ್ಲ. ಈಗಾಗ್ಲೇ ನಾವು ದೂರ ಇದೀವಿ ನಿತ್ಯ. ನಿನ್ಗಿನ್ನೂ ಫ್ರೀಡಮ್ ಬೇಕು ಅಂದ್ರೆ ರೂಮ್ನು ಬೇರೆ ಬೇರೆ ಮಾಡೋಣ. ಮನೆಯವ್ರಿಗೆ ನಾನೇ ಏನಾದ್ರೂ ರೀಸನ್ ಕೊಡ್ತೀನಿ. ಅಯ್ಯೋ ಬೇಡ ರೀ, ಒಂದೇ ರೂಮಲ್ಲಿ ಇರೋಣ. ಜೊತೆಗಿದ್ದು ಒದ್ದಾಡೋದಕ್ಕಿಂತ ದೂರ ಇರೋದು ಒಳ್ಳೇದಲ್ವ ನಿತ್ಯ? ಇಲ್ಲ ರೀ, ಈಗಾಗ್ಲೇ ನಿಮ್ಗೆ ನನ್ನಿಂದ ತುಂಬಾ ಕಷ್ಟ ಆಗ್ತಾ ಇದೆ.
ಮತ್ತೆ ನನ್ನಿಂದ ಹೊಸ ಸಮಸ್ಯೆ ಆಗೋದು ನನಗಿಷ್ಟ ಇಲ್ಲ. ನಿನಗೋಸ್ಕರ ನಾನು ಎಷ್ಟು ಕಷ್ಟಪಡ್ತೀನೋ ಅದನ್ನ ನೀನು ಅರ್ಥ ಮಾಡ್ಕೊ. ನನ್ನಿಂದ ಯಾವ ತಪ್ಪು ಆಗಲ್ಲ ಅಂತ ನೆನ್ಪಿಟ್ಕೊ. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಹೊರತು ಯಾವತ್ತೂ ಪ್ರಾಬ್ಲಮ್ ಕೊಡಲ್ಲ. ನಾನೇ ನಿನ್ನಿಂದ ದೂರ ಹೋಗ್ತೀನಿ. ನನ್ನಿಂದ ನೀನು ದೂರ ಹೋಗೋದಕ್ಕೆ ನಿನ್ನೆ ಹೇಳ್ತೀನಿ ಹಾಳು ಮಾಡ್ಕೋಬೇಡ ಪ್ಲೀಸ್. ಇಷ್ಟು ಒಳ್ಳೆಯವ್ರಿಗೆ ನಾನು ಕಷ್ಟ ಕೊಡೋ ಹಾಗೆ ಮಾಡ್ತಿರಲ್ವಾ ಮೇಡಮ್? ಇದಕ್ಕಿಂತ ಹೆಚ್ಚು ನೋವು ನಾನು ನಿಮ್ಗೇನು ಕೊಡದೇ ಇದ್ರೆ ನಾನು ಗಂಗಾನೇ ಅಲ್ಲ. ಆದಷ್ಟು ಬೇಗ ನಿಮಗೂ ನೋವಾಗೋ ಹಾಗೆ ಮಾಡ್ತೀನಿ. ವೇಟ್ ಮಾಡಿ ನಿತ್ಯ ಮೇಡಮ್. ಬ್ಯಾಡ್ ನ್ಯೂಸ್ ನಿತ್ಯ, ಆ ಗಂಗಾ ಮತ್ತೆ ನಮ್ಮನ್ನ ಚೀಟ್ ಮಾಡಿದಾಳೆ. ನಿನ್ ಟ್ಯಾಬ್ಲೆಟ್ ಪ್ಲಾನ್ ವೇಸ್ಟ್ ಆಯ್ತು. ನೈಟ್ ಎಲ್ಲ ಅವಳು ಶವರ್ ಕೆಳಗೆ ಕೂತ್ಕೊಂಡು ಟೆಂಪ್ಟೇಷನ್ ಕಂಟ್ರೋಲ್ ಮಾಡ್ಕೊಂಡಿದ್ದಾಳೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಅವಳು 10 ಹೆಜ್ಜೆ ಮುಂದೆ ಹೋಗ್ತಿದ್ದಾಳೆ. ನಾವಿನ್ನೂ ಕ್ಲೆವರ್ ಆಗಿ ಯೋಚನೆ ಮಾಡಬೇಕು. ಏನ್ ಮಾಡಿದ್ರು ಸರಿ, ಅವಳು ಜೈ ಜೊತೆ 3 ನೈಟ್ ಸ್ಪೆಂಡ್ ಮಾಡೋ ಹಾಗೆ ಮಾಡಬೇಕು. ನಾವಿಬ್ರು ಗಂಡ ಹೆಂಡತಿ ಅಲ್ವಾ ಆಂಟಿ? ನನಗ್ ನೆಗಡಿ ಆದ್ರೆ ಅವಳಿಗೆ ಸೀನ್ ಬರುತ್ತೆ. ಗಂಗಾ? ಹೌದು ಮೇಡಮ್, ಗಂಗಾನೇ. ನೀನ್ ಯಾವಾಗ ಬಂದೆ? ಯಾಕೆ ಬಂದೆ ಅಂತ ಕೇಳಿ. ಏನೇನೋ ಮಾತ್ರ ನನ್ನ ಹತ್ರ ನುಂಗ್ಸಿ ನನ್ನ ಜೀವನನ ನಾಶ ಮಾಡೋಕ್ ನೋಡ್ತಿದ್ದೀರಾ? ನನ್ನ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನಿಮ್ ಉದ್ದೇಶ ಏನು? ಆರೋಪ ಮಾಡ್ತಿದ್ಯಾ, ನಿಜ ತಿಳ್ಕೋಬೇಕು ಅಂತ ಕೇಳ್ತಿದ್ಯಾ? ನಿಜಕ್ಕೋಸ್ಕರನೇ ಕೇಳ್ತಿರೋದು. ನಿನಗ್ ಹೇಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ನಿನ್ ಜುಟ್ಟು ಇವಾಗ ನಮ್ ಕೈಲಿರೋದ್ರಿಂದ ನಾವು ಆಡು ಅಂದ ಹಾಗೆಲ್ಲ ತಲೆ ಆಡ್ಸೋದ್ ಮಾತ್ರ ನಿನ್ ಕೆಲ್ಸ. ನನ್ ಜುಟ್ಟು ನಿಮ್ ಕೈಲಿದ್ರೆ ತಲೆ ಜೊತೆಗೆ ತಗೊಳ್ಳಿ ಮೇಡಮ್. ಅದು ಬಿಟ್ಟು ನನಗೆ ತಲೆನೋವು ಕೊಡ್ತೀರಾ? ಸರ್ ಒಳ್ಳೆಯವರಾಗಿದ್ದಕ್ಕೆ ರಾತ್ರಿ ಏನೂ ಆಗ್ಲಿಲ್ಲ. ಇಲ್ದಿದ್ರೆ ನನ್ನ ಜೀವನ ಏನಾಗ್ತಿತ್ತು? ಬಲಿಪಶು ನೀನು. ನಿನಗ್ ಬದುಕೆಲ್ಲಿದೆ? ಬಲಿಪಶುನೇ ಮೇಡಮ್. ಆದ್ರೆ ನನ್ನ ಯಾಕೆ ಬಲಿಸ್ತಿದ್ದೀರೋ ಹೇಳಿ. ನಾನ್ ಯಾಕೆ ಸರ್ ಹತ್ರ ಇರ್ಬೇಕು? ಯಾಕೆ ಸರ್ ಜೊತೆ 3 ರಾತ್ರಿ ಸೇರ್ಬೇಕು? ಅದರಿಂದ ನಿಮಗ್ ಸಿಗೋ ಲಾಭ ಏನು? ನನ್ನ ಜೀವನ ನಾಶ ಮಾಡಿ ನಿಮಗ್ ಸಿಗೋ ಸಂತೋಷ ಏನು? ಹೇಳಿ ಮೇಡಮ್, ಯಾಕೆ ನಿಮ್ ಮಗಳು ಅನ್ಭವಿಸ್ಬೇಕಾಗಿದ್ದ ಜೀವನ ನನ್ನ ಹತ್ರ ಎಂಜಾಯ್ ಮಾಡಿಸ್ತಿದ್ದೀರಾ? ಹೇಳಿ. ಹೇಳಿದ್ನಲ್ಲ, ನಿನಗ್ ಹೇಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಏನು ಮೇಡಮ್, ಪ್ರಪಂಚದಲ್ಲಿ ಯಾವ ತಾಯಿ ಕೂಡ ನಿಮ್ ಹಾಗೆ ಮಾಡಲ್ಲ. ಏನ್ ಬಯಸಿದ್ದೆಲ್ಲ ಮಾಡ್ತಿದ್ದೀರೋ ನನಗ್ ಗೊತ್ತಿಲ್ಲ. ನೀವು ಮಾಡೋದು ಮಾತ್ರ ತಪ್ಪು ಮೇಡಮ್. ಯಾವ ತಾಯಿ ಕೂಡ ತನ್ನ ಮಗಳ ಸ್ಥಾನನ ಬೇರೆಯವ್ರು ಕೊಡ್ಬೇಕು ಅಂತ ನೋಡಲ್ಲ. ಯಾವ ತಾಯಿ ಕೂಡ ತನ್ನ ಮಗಳ ಕುತ್ತಿಗೆಗೆ ಬೀಳ್ಬೇಕಾದ ತಾಳಿನ ಬೇರೆ ಹುಡುಗಿ ಕುತ್ತಿಗೆಗೆ ಕಟ್ಟೋಕ್ ಬಿಡಲ್ಲ. ಯಾವ ತಾಯಿ ಕೂಡ ತನ್ನ ಮಗಳು ಮಲ್ಬೇಕಾದ ಮಂಚದ ಮೇಲೆ ಬೇರೆ ಹುಡುಗಿನ ಮಲಗ್ಸಲ್ಲ. ನೀವು ನನಗೆ ಅನ್ಯಾಯ ಮಾಡ್ತಿಲ್ಲ ಮೇಡಮ್, ನಿಮ್ ಮಗಳಿಗೆ ಅನ್ಯಾಯ ಮಾಡ್ತಿದ್ದೀರಾ. ನಾನು ಸರ್ ಜೊತೆ ಇದ್ರೆ ನಾಶ ಆಗೋದು ನನ್ನ ಜೀವನ ಮಾತ್ರ ಅಲ್ಲ ಮೇಡಮ್, ನಿಮ್ ಮಗಳು ಜೀವನ ಕೂಡ. ಇಷ್ಟು ಚಿಕ್ಕ ವಿಷಯ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ವೋ ನನಗೆ ಅರ್ಥ ಆಗ್ತಿಲ್ಲ. ನಿನಗೆ ಯಾವತ್ತೂ ಅರ್ಥ ಆಗಲ್ಲ. ನಾನು ಇಷ್ಟು ನೋವಲ್ಲಿ ಮಾತಾಡ್ತಿದ್ರೆ ನೀವು ವ್ಯಂಗ್ಯ ಮಾಡ್ತಿರಲ್ಲ ಮೇಡಮ್.
ಜೀವನ ಅಂದ್ರೆ ನಿಮ್ಗೆ ಮಕ್ಳಾಟ ಅನ್ಸುತ್ತಾ? ಅಳೋದನ್ ಬಿಟ್ಟು ನಗೋದು ಕೂಡ ಬರ್ದೇ ಇರೋ ನೀನ್ ಕೂಡ ನನಗೆ ಜೀವನದ ಬಗ್ಗೆ ಹೇಳ್ಕೊಡ್ತೀಯಾ? ನಿಜಾನೇ ಮೇಡಮ್, ಇಲ್ಲಿ ತನಕ ನೀವು ನಗ್ತಿದ್ರಿ, ನಾನು ಅಳ್ತಿದ್ದೆ. ಆದ್ರೆ ದಿನ ಯಾವಾಗ್ಲೂ ಒಂದೇ ತರ ಇರಲ್ಲ. 6 3 ಆಗ್ಬೋದು, 3 6 ಆಗ್ಬೋದು. ನಗೋರು ಅಳ್ತಾರೆ, ಅಳೋರು ನಗ್ತಾರೆ. ಇವತ್ತು ಯಾವ ಕೆಲ್ಸನ ನಾನ್ ಮಾಡಲ್ಲ ಅಂತಿದ್ದೀನೋ ಅದೇ ಕೆಲ್ಸನ ನನ್ನಿಂದ ಬಲವಂತವಾಗಿ ಮಾಡ್ಸೋಕ್ ನೋಡ್ತಿದ್ದೀರಾ. ಆ ಕೆಲ್ಸ ಆದ್ರೆ ನಾನು ಸರ್ ಶಾರೀರಿಕವಾಗಿ ಒಂದಾದ್ರೆ ಆಮೇಲೆ ಪರಿಣಾಮ ಹೇಗಿರುತ್ತೋ ನಿಮಗ್ ಗೊತ್ತಿಲ್ಲ ಮೇಡಮ್. ನೀವು ನನಗೆ ಎಲ್ಲ ಕೊಟ್ರಿ. ನಮ್ಮಮ್ಮಂಗೆ ಆರೋಗ್ಯ, ನನಗೆ ಒಳ್ಳೆ ಮನೆ, ಗಂಡ, ಕುಟುಂಬ ಕೊಟ್ರಿ. ಈಗ ಸಂಸಾರ ಕೊಡೋಕ್ ನೋಡ್ತಿದ್ದೀರಾ. ಒಂದು ಸಲ ನಾನು ಆ ಸಂಸಾರಕ್ಕೆ ಕಾಲಿಟ್ರೆ ನೀವು ಕೊಟ್ಟಿದ್ದೆಲ್ಲ ನನ್ ಸ್ವಂತ ಆಗತ್ತೆ ಮೇಡಮ್. ತಿರ್ಗಿ ನನ್ನಿಂದ ಏನೂ ಸಿಗೋದಿಲ್ಲ. ನನ್ನ ಸ್ಥಾನದಲ್ಲಿ ಬೇರೆ ಯಾವ ಹುಡುಗಿ ಇದ್ರು ಇಷ್ಟೊತ್ತಿಗೆ ಹೀಗೆ ಆಗ್ತಿತ್ತು. ನಾನ್ ಹೀಗೆ ಯಾಕಿದ್ದೀನಿ ಅಂದ್ರೆ ನನ್ಗೆ ಸಹಾಯ ಮಾಡೋದ್ ಬಿಟ್ಟು ಮೋಸ ಮಾಡೋಕೆ ಬರಲ್ಲ ಅಷ್ಟೇ. ಆದ್ರೆ ಮೇಡಮ್, ಇಷ್ಟು ದಿನ ನೀವ್ ನನ್ಗೆ ಸಹಾಯ ಮಾಡಿದ್ರಿ ಅಂತ ನಾನ್ ನಿಮ್ಗೆ ಸಹಾಯ ಮಾಡಿದ್ದೆ. ಈಗ ಮೋಸ ಮಾಡ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ನಾನು ಕೂಡ ಮೋಸನೇ ಮಾಡ್ತೀನಿ. ಯೋಚನೆ ಮಾಡಿ ನೋಡಿ, ಆ ಮನೇಲಿ ನಿಮ್ ಮಗಳ ಸ್ಥಾನ ಅವಳಿಗೆ ಬೇಕು ಅಂದ್ರೆ ನನ್ನ ಬಿಟ್ಬಿಡಿ. ಇಲ್ಲ ಆಗಲ್ಲ ಅಂದ್ರೆ ಆ ಸ್ಥಾನಕ್ಕೆ ನಿಮ್ ಮಗಳು ಯಾವತ್ತೂ ಹೋಗಲ್ಲ, ಹೋಗಕ್ಕಾಗಲ್ಲ, ಹೋಗಕ್ಕೆ ಬಿಡಲ್ಲ. ಹಾ, ಇದು ಸುಮ್ನೆ ಮಾತಲ್ಲ ಮೇಡಮ್, ಆಣೆ ಮಾಡಿ ಹೇಳ್ತಿರೋ ಮಾತು. ಇದು ಈ ಗಂಗಾ ಮಾಡೋ ಶಪಥ. ಚೆನ್ನಾಗಿ ಯೋಚನೆ ಮಾಡಿ. ಯಾರು ಬಂದಿದ್ದು ಮಾಮ್? ಗಂಗಾ ಬೇಬಿ. ಏನಾಯ್ತು ಮಾಮ್? ಅವಳು ಮನೆಗ್ ಬಂದು ಇನ್ನೊಂದು ಚಾಲೆಂಜ್ ಮಾಡಿ ಹೋಗಿದ್ದಾಳೆ. ಏನಂತ? ನಿನ್ ಪ್ಲೇಸ್ನ ನೀನ್ ಈಗ್ಲೇ ತಗೊಳ್ದೇ ಇದ್ರೆ ಅದು ಯಾವತ್ತೂ ನಿಂಗೆ ಸಿಗಲ್ವಂತೆ. ತಗೊಳ್ದೇ ಇರೋ ಹಾಗೆ ಮಾಡ್ತಾಳಂತೆ. ಅಂದ್ರೆ ನನ್ನ ಪ್ಲೇಸ್ನ ಅವಳೇ ಆಕ್ಯುಪೈ ಮಾಡ್ತಾಳ ಮಾಮ್? ಜೈನ ಸ್ವಂತ ಮಾಡ್ಕೋತಾಳ? ಆಲ್ಮೋಸ್ಟ್ ಆ ಸ್ಟೈಲಲ್ಲೇ ಹೇಳಿದಾಳೆ. ಒಂದ್ಸಲ ಫಿಸಿಕಲ್ ಆಗಿ ಜೈನ ಸೇರಿದ್ರೆ ಜೈ ಅವಳಿಗೆ ಸ್ವಂತ ಆದಾಗಂತೆ. ನಾವ್ ಅವಳಿಗೆ ಕೊಟ್ಟಿದ್ದೇನನ್ನು ವಾಪಸ್ ಕೊಡಲ್ವಂತೆ. ಈಗ್ಲೇ ಯೋಚನೆ ಮಾಡಿ ಅಂತ ಹೇಳಿ ಹೋಗಿದ್ದಾಳೆ. ಯಾಕೆ ಹೋಗಕ್ ಬಿಟ್ಟೆ ಮಾಮ್? ಇಲ್ಲೇ ಶೂಟ್ ಮಾಡಿ ಬಿಸಾಡ್ಬೇಕಿತ್ತು. ನಾವ್ಯಾಕೆ ಅವಳನ್ನ ಸಾಯಿಸ್ಬೇಕು ಹೇಳು? ಅವಳು ಹೇಳ್ದ ಹಾಗೆ ಆ ಮನೆ, ಆ ಫ್ಯಾಮಿಲಿ, ಜೈ ಅವಳಿಗೆ ಸ್ವಂತ ಆದ್ರೂ ಅನ್ಕೋ. ಅದೆಷ್ಟ್ ದಿನ? 3 ದಿನಕ್ಕೆ ಅಲ್ವಾ? ಜೈನ ಸೇರಿದ ಮರುಕ್ಷಣ ಅವಳನ್ನ ಶಾಪ ಬೇಟೆ ಆಡತ್ತೆ. ಸ್ವರ್ಗ ಸುಖ ಸಿಕ್ಕಿದೆ ಅಂತ ಆನಂದ ಪಡೋ ಅಷ್ಟರಲ್ಲಿ ಅವಳಿಗೋಸ್ಕರ ನರ್ಕದ ಬಾಗ್ಲು ತೆಗ್ದಿರತ್ತೆ. ಅವಳು ಮತ್ತೆ ನಮ್ಮ ಮುಂದೆ ಬರಲ್ಲ. ಮೃತ್ಯು ಅವಳ ಎದುರಿಗೆ ಬಂದು ಅವಳನ್ನ ಕರ್ಕೊಂಡು ಹೋಗುತ್ತೆ. ಅವಳು ನಮಗೆ ಎದುರು ತಿರ್ಗೋದು ಆರೋ ಮೊದಲು ದೀಪ ಜೋರಾಗಿ ಉರಿದ ಹಾಗೆ ಅನ್ಕೋ. ಸಾವು ಹತ್ರ ಬಂದಾಗ್ಲೇ ಈ ಥರ ಯೋಚನೆ ಎಲ್ಲ ಬರೋದು. ನೀನ್ ರಿಲ್ಯಾಕ್ಸ್ಡ್ ಆಗಿರು. ಏಯ್ ಗಂಗಾ, ನನ್ ಮನೆಗೆ ಬಂದು ನನ್ ಮಾಮ್ಗೆ ವಾರ್ನಿಂಗ್ ಕೊಡ್ತೀಯಾ? ಮಾಡ್ತೀನಿ. ನನ್ನಿಂದ ನಿನ್ನ ಯಾವ ದೇವ್ರು ಕಾಪಾಡ್ತಾನೋ ನಾನು ನೋಡ್ತೀನಿ.
ನಾಣಿ, ಸರ್ ನಮ್ಮ ಫಾರಿನ್ ಡೆಲಿಗೇಟ್ಸ್ ಅವ್ರವ್ರ ಕಂಟ್ರಿಗೆ ಹೋಗೋದಕ್ಕೆ ಟಿಕೆಟ್ಸ್ ಬುಕ್ ಮಾಡಿದ್ಯಾ? ಇಲ್ಲ ಸರ್, ಇವತ್ತು ಆಗ್ರಾಗ್ ಹೋಗಿ ತಾಜ್ ಮಹಲ್ ನೋಡ್ತಾರಂತೆ. ನಾಳೆ ಡೆಲ್ಲಿಯಿಂದ ಡೈರೆಕ್ಟ್ ಆಗಿ ಫ್ಲೈಟ್ ಬುಕ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ತುಂಬಾ ಜಾಗ ಇದೆಯಲ್ಲ ನೋಡೋದಕ್ಕೆ, ಈ ತಾಜ್ ಮಹಲ್ ಏನಕ್ಕೆ? ಅಂದ್ರೆ ತಾಜ್ ಮಹಲ್ ಪ್ರೀತಿಯ ಸಂಕೇತ ಅಲ್ವಾ ಸರ್? ಪ್ರಪಂಚದಲ್ಲಿರೋ ಪ್ರತಿ ಪ್ರೇಮಿನೂ ಜೀವನದಲ್ಲಿ ಒಂದ್ಸಲ ಆದ್ರೂ ತಾಜ್ ಮಹಲ್ ನೋಡ್ಬೇಕು ಅನ್ಕೋತಾರೆ ಸರ್. ಅಮೆರಿಕ ಪ್ರೆಸಿಡೆಂಟ್ಗೂ ಕೂಡ ಈ ಆಸೆ ಇರುತ್ತೆ ಸರ್.